ಎಲ್ಲರಿಗೂ ನಮಸ್ಕಾರ. ಫಿಲ್ಮ್ ಅಪ್ಡೇಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ನಿಮ್ಮ ರಜತ್. ಇವತ್ತು ತಂಗಾಳ ಮೂವಿ ನೋಡಿದೆ, ಮೂವಿ ರಿವ್ಯೂ ಹೇಳ್ತೀನಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ನೋಡಿ. ಮೂವಿ ಮಾತ್ರ ಸೂಪರಾಗಿ ಚೆನ್ನಾಗಿದೆ. ಮೇನಾಗಿ ಸ್ಟೋರಿ ವಿಚಾರಕ್ಕೆ ಮಾತಾಡೋದು. ಸ್ಟೋರಿ ಬಂದು ಮೇನಾಗಿ ತಂಗಾಳ ಅಂತ ಏನಿದೆ ಕಾನ್ಸೆಪ್ಟು, ಚಿನ್ನಕ್ಕೋಸ್ಕರ ಏನೇನು ಫೈಟ್ ನಡೀತಾರೆ, ಆಗಿನ ಟೈಮಲ್ಲಿ ಬ್ರಿಟಿಷ್ ಅವ್ರು ಏನು ಮೋಸ ಮಾಡ್ತಾರೆ, ಇವ್ರು ಎಷ್ಟು ಬೇಗ ನಂಬ್ತಾರೆ ಅನ್ನೋದನ್ನ ಇದನ್ನು ಫಿಲಮಲ್ಲಿ ಡೀಟೇಲಾಗಿ ತೋರಿಸಿದ್ದಾರೆ. ಒಂಥರ ಕಾಂತಾರ ವೈಪ್ ಕೊಡುತ್ತೆ, ಒಂಥರ ಏನೋ ಒಂಥರ ಎನರ್ಜಿನೂ ಐತೆ, ಒಂಥರ ಆರರ್ ಎಲಿಮೆಂಟ್ ಥರನೂ ಐತೆ. ಆ ಮಟ್ಟಕ್ಕೆ ಚೆನ್ನಾಗಿದೆ. ಮೇನಾಗಿ ಇದರಲ್ಲಿ ವಿಕ್ರಮ್ ಅವ್ರ ಆ್ಯಕ್ಟಿಂಗ್ ಆಗಿ ಹೇಳ್ಬೇಕು, ಮೇನಾಗಿ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಆ ಮಟ್ಟಿಗೆ ಡೆಡಿಕೇಶನ್ ಇದೆ. ಏನು ಈ ಫಿಲಮಲ್ಲಿ ನೋಡಿದಿರೋ ಡೆಡಿಕೇಶನು ಈ ಫಿಲಮಲ್ಲಿ ಅದಕ್ಕಿಂತ ಮೇನಾಗಿ ಇದರಲ್ಲಿ ಡೆಡಿಕೇಶನು. ಮೂವಿ ಮಾತ್ರ ಎಂಗೇಜಾಗಿ ಕುಣಿಸುತ್ತೆ ಗುರು. ಎಲ್ಲೂ ಡಿಸಪಾಯಿಂಟ್ ಆಗೋಲ್ಲ. ನನಗಂತೂ ಪರ್ಸ್ನಲಾಗಿ ಏನು ಡಿಸಪಾಯಿಂಟ್ ಆಗಲ್ಲ, ಅಷ್ಟು ಮಟ್ಟಿಗೆ ಚೆನ್ನಾಗಿದೆ. ಮೂವಿ ಪ್ರೆಸೆಂಟೇಷನ್ನು, ಪ್ಲಾಟು ಎಲ್ಲ ಬ್ಯಾಲೆನ್ಸ್ ಆಗಿ ಚೆನ್ನಾಗಿದೆ. ಮ್ಯೂಸಿಕ್ ರೈಟಿಂಗು ಎಲ್ಲ ಆ್ಯಕ್ಟ್ಸ್ ಆಫ್ ಅಂತ ಹೇಳ್ಬೋದು. ಲಾಸ್ಟ್ ಒಂದು ಫೈಟ್ ಸೀನ್ ಬರುತ್ತೆ, ಆ್ಯಕ್ಟ್ಸ್ ಆಫ್ ಅಂತ ಹೇಳ್ಬೋದು. ಅವ್ರ ಸ್ಟೋರಿ ಹೇಳ್ಬೇಕಾದ್ರೆ ಒಂದು ಇನ್ನೊಂದು ಥರ ಎಂಗೇಜ್ ಹಾಕೊಂಡಿಸುತ್ತೆ. ಓವರಾಲ್ ಈ ಮೂವಿ ಹೇಳಿದ್ರೆ ಸೂಪರಾಗಿ ಚೆನ್ನಾಗಿದೆ ಗುರು. ಮೇನಾಗಿ ರಂಜಿತ್ ಅವ್ರಿಗೆ ಹೇಳಬೇಕು, ಡೈರೆಕ್ಷನ್ ಬೈ ರಂಜಿತ್. ಮೂವಿ ಮಾತ್ರ ಸಖತ್ತಾಗಿ ತೆಗೆದವ್ರೆ. ಸುಮಾರು ಪಿಕ್ಚರ್ಗಳು ತೆಗ್ದವ್ರೆ. ಅದೇ ಥರ ಈ ಫಿಲಮು ಒಂದು ಬಾಕ್ಸ್ ಆಫೀಸ್ ಧೂಳೆಪ್ಸುತ್ತೆ ಅಂತ ಹೇಳ್ಬೋದು. ಮೇನಾಗಿ ಮೂವಿ ಪ್ರೆಸೆಂಟೇಷನ್ನು, ಕ್ವಾಲಿಟಿ ವೈಸ್ ಎಲ್ಲ ಸಖತ್ತಾಗಿ ಚೆನ್ನಾಗಿದೆ. ಎಲ್ಲೂ ಡಿಸಪಾಯಿಂಟ್ ಆಗೋಲ್ಲ, ಎಲ್ಲೂ ಬೋರ್ ಆಗೋಲ್ಲ. ಫ್ರೆಶ್ ಮೂವಿ ಅಂತ ಹೇಳ್ಬೋದು. ಸುಮಾರು ಟೈಮ್ ಆಗಿತ್ತು ಈ ಥರ ಫ್ರೆಶ್ ಮೂವಿ ನೋಡಿ. ಒಟ್ಟಿನಲ್ಲಿ ತಮಿಳ್ ಪಿಕ್ಚರ್ಗೆ ಬೆಸ್ಟ್ ಅಂದರೆ ಬೆಸ್ಟ್ ಮೂವಿ. ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಆ ಮಟ್ಟಿಗೆ ಚೆನ್ನಾಗಿದೆ ತಂಗಾಳ. ಹೋಗಿ ಒನ್ ಟೈಮ್ ವಾಚ್ ಮಾಡಿ. ದುಡ್ಡು ವೇಸ್ಟ್ ಆಗ್ಬಾರ್ದು ಅಂದರೆ ಹೋಗಿ ತಂಗಾಳನ ವಾಚ್ ಮಾಡಿ. ಮೂವಿ ಮಾತ್ರ ಸಖತ್ತಾಗಿ ಚೆನ್ನಾಗಿದೆ, ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.